ವೀಕ್ಷಕರೇ, ನಾಡಿನಾದ್ಯಂತ ಇವತ್ತು ಏನು ಒಂದು ಧ್ವಜಾಭವನ ತೊಟ್ಟಿಲೋತ್ಸವ ಕಾರ್ಯಕ್ರಮ ಇದೆ. ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇವತ್ತು ವೈಭವದಿಂದ ನಡೀತಾ ಇದೆ. ಅದೇ ರೀತಿಯಾಗಿ ನಾವು ಇವತ್ತು ಹುಬ್ಬಳ್ಳಿ ಜೋಳದ ಹುಣ್ಣಿಗೆ ಬಂದಿದ್ದೇವೆ. ಇಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಅಧ್ಯಕ್ಷರು ಕೂಡ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ಸರ್, ಇವತ್ತು ತಾಯಿ ಜಗನ್ಮಾತೆ ಜಗದಂಬೆಯ ತೊಟ್ಟಿಲೋತ್ಸವ ಕಾರ್ಯಕ್ರಮ ಭರದಿಂದ ಸಾಗಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಆದ್ದರಿಂದ ಮತ್ತು ಅನ್ನ ಸಂತರ್ಪಣೆಗಳು ಸಹ ಇದೆ ಮತ್ತು ಎಲ್ಲ ಸಮಾಜದವರು ಇಲ್ಲೇ, ನಮ್ಮದೇ ಸಮಾಜ ಅಂತ ಅಲ್ಲ, ಎಲ್ಲ ಸಮಾಜದವರು ಇಲ್ಲೇ ಕೂಡಿ ಬಂದು ಅತಿ ಯೋಗದಿಂದ ನಮ್ಮ ಜಯಂತಿಯನ್ನು ಆಚರಿಸುತ್ತೇವೆ. ಸೊ ಈ ಒಂದು ತೊಟ್ಟಿಲೋತ್ಸವ ಕಾರ್ಯಕ್ರಮದ ಅಂಗವಾಗಿ ಏನಾದ್ರು ಪ್ರಸಾದ ವಿತರಣೆ ಆಗಿರ್ಬೋದು, ಏನಾದ್ರು ಹಮ್ಮಿಕೊಂಡಿದ್ದೀರಾ ಅಂತ? ಏನ್ರಿ, ಅನ್ನ ಸಂತರ್ಪಣೆ ಒಂದ್ ಕೆಲಸ ನಮ್ದು ಪ್ರತಿ ವರ್ಷದಂತೆ ಇರ್ತೈತಿ. ಈ ವರ್ಷನೂ ನಮ್ದು ಹಂಗೈತ್ರಿ. ಪ್ರತಿ ವರ್ಷನೂ ಆ ಟೈಪ್ ಮಾಡ್ತೇವಲ್ಲ, ಅದೇ ಟೈಪ್. ವಿಶೇಷವಾಗಿ ಅಲಂಕಾರ ಆಗಿದೆ ದೇವಸ್ಥಾನ, ಇವತ್ತು ಕಂಗೊಳಿಸ್ತಾ ಇದೆ. ಇವತ್ತು ಭಕ್ತರ ಸಂಖ್ಯೆ ಏನಾದ್ರು ಹೆಚ್ಚಿಗೆ ಆಗಿದೆ? ಹೆಚ್ಚಿಗೆ ಆಗಿದೆ ರೀ. ಪ್ರತಿ ವರ್ಷದಂತೆ ಏರಿಕೆ ಆಗ್ಲಿಕ್ಕೆ ಇದೆ. ಅತಿ ಏರಿಕೆ ಅಂದ್ರೆ ಈ ವರ್ಷದಲ್ಲಿ ಅತಿ ಏರಿಕೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಬಂದಂತ ಭಕ್ತಾದಿಗಳು ಎಲ್ಲರಿಗೂ ಶುಭವನ್ನು ಹಾರೈಸ್ತೇವೆ. ಎಲ್ಲಾ ಭಕ್ತಾದಿಗಳು ಶುಭ ಹಾರೈಸ್ತೇವಿ. ಮತ್ತ ನಮ್ಮ ಗುಡಿಗೆ ಏನ ದೇಣಿಗೆಯವರು ಎಲ್ಲ ಕೊಟ್ಟು ನಮ್ಮ ಏನ ಇದು ಮಾಡ್ತಾರ ಅವರಿಗೆಲ್ಲರೂ ಶುಭಾಶಯಗಳನ್ನು ಕೋರುತ್ತೇವೆ. ಇವತ್ತು ಜೋಳದೋಣಿಯಲ್ಲಿ ಒಂದು ವಿಜೃಂಭಣೆಯಿಂದ ದೇವಿಯ ತೊಟ್ಟಿಲೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ಏನ್ ಹೇಳ್ತೀರಾ? ನಾವು ಪ್ರತಿ ವರ್ಷ ಅಂಬಾಭವಾನಿ ಜಯಂತಿಯ ಫಂಕ್ಷನ್ ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ ವಿಜೃಂಭಣೆಯಿಂದ. ಬೆಳಿಗ್ಗೆ ನಮ್ಮ 6 ಗಂಟೆಯಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ಅಭಿಷೇಕ ಇರುತ್ತೆ. ತದನಂತರ ತೊಟ್ಟಿಲು ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಈಗ ಮಧ್ಯಾಹ್ನ ಎಲ್ಲ ಬಂದ ಭಕ್ತಾದಿಗಳಿಗೆ ಪ್ರಸಾದವನ್ನು ಇಟ್ಟಿರ್ತೀವಿ, ಅನ್ನ ಸಂತರ್ಪಣೆಯನ್ನು ಮಾಡಿರ್ತೀವಿ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಹಬ್ಬವನ್ನು. ತಾವು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಮಾಡ್ತಾನೆ ಇದ್ದೀರಾ. ಸಾಕಷ್ಟು ವರ್ಷದಿಂದ ಇಲ್ಲೇ ದೇವಿ ಒಂದು ಸೇವೆ ಆರಾಧಕರು ಕೂಡ ನೀವು. ಈ ವರ್ಷ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಪ್ರತಿ ವರ್ಷದಂತೆ ಈ ವರ್ಷ ಏನ್ ಅನ್ನಿಸ್ತಾ ಇದೆ? ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಒಳ್ಳೇದಾಗ್ತಾ ಇದೆ, ಇನ್ನ ಬೆಳ್ಕೊಂತ ಹೋಗ್ತಾ ಇದೆ. ಭಕ್ತಾದಿಗಳು ಹೆಚ್ಚಿಗೆ ಆಗ್ತಾ ಇದಾರೆ. ಬರ್ತಾ ಬರ್ತಾ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಬಂದಂತ ಭಕ್ತಾದಿಗಳಿಗೆ ಏನ್ ಪ್ರಸಾದ ಬಂದಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದೀವಿ. ಅನ್ನ, ಸಾರು, ಸ್ವೀಟು ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದೀವಿ ಬಂದವರಿಗೆ. ದೇವಿಗೆ ಅಲಂಕಾರ ತುಂಬಾ ಅದ್ಭುತವಾಗಿದೆ. ಈ ಒಂದು ಅಲಂಕಾರ ಆಗಿರ್ಬೋದು, ನಿನ್ನೆಲ್ಲಿಂದ ಶ್ರಮ ಪಡ್ತಾ ಇದ್ದೀರಂತ? ಹೌದು, ನಾವು ಎಲ್ಲಾ ಭಕ್ತಾದಿಗಳು ಶ್ರಮದಿಂದ ದೇವಿ ಅಲಂಕಾರ ಉತ್ಸವ ಬರ್ತಾ ಬರ್ತಾ ವಿಜೃಂಭಣೆಯಿಂದ ಆಗ್ತಾ ಇದೆ. ನನ್ನ ಹೆಸರು ಹರ್ಷ ಅಂತೇಳಿ.